Samanya, are you ready? Hi everyone. Welcome to our next vlog. ಇವತ್ತು ಏನ್ ಗೊತ್ತಾ, ಇವತ್ತು ನಾವು ಶಿವಮೊಗ್ಗದಲ್ಲಿ ಇದೀವಿ. ಇಲ್ಲಿ ಸಮನ್ಯರು ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇದೀವಿ. ಅದಕ್ಕೆ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅನ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ. ಫಸ್ಟ್ ಸಮನ್ಯದು ಹುಟ್ಟೋದ್ಕಿಂತ ಮುಂಚೆನೆ ಅವಳಿಗೆ ಒಬ್ಳು ಫ್ರೆಂಡ್ ಇದ್ಲು. ನಾವು ನಮ್ದು ಈಗಿರೋ ಮನೆ ಅಲ್ಲ, ಮುಂಚೆ ಒಂದ್ ಮನೆಯಲ್ಲಿ ಇದ್ವಿ. ಅಲ್ಲಿ ಓನರ್ ಒಬ್ಳು ಸಿರಿ ಅಂತ ಹೇಳಿ. ನಾವು ಹೋದಾಗ ಒಂದು 2 years ಸಮಥಿಂಗ್ ಇದ್ಲು. ಅವಳು ಸಮನ್ಯುಗೆ ಹೆಂಗೆ ಅಂದ್ರೆ, ನಾನು ಬಿಫೋರ್ ಬೇಬಿ ಆ ಪಾಪದ ಬಟ್ಟೆ ಎಲ್ಲ ವಾಶ್ ಎಲ್ಲ ಮಾಡಿ, ಹತ್ರ ಬಾರೋ ನೀನು ಕಾಣಿಸ್ಬೇಕಲ್ಲ, ಪಾಪು ಬಟ್ಟೆ ಎಲ್ಲ ವಾಶ್ ಮಾಡಿ ಇದ್ ಮಾಡ್ಬೇಕಾದ್ರೆ ಅವಳು ನಾನ್ ಮಡ್ಚ್ಕೊಡ್ತೀನಿ ಅಂತೆಲ್ಲ ಮಡ್ಚ್ಕೊಡ್ತಿದ್ಲು. ಆಮೇಲೆ ಅವ್ನು ಹುಟ್ಟಿದ್ಮೇಲೆ ಒಂದ್ 3-4 months ಇದ್ದಾಗ ಅವನು ಯಾಕೆ ನನ್ ಜೊತೆ ಅಡ್ಡಾಡಕ್ ಬರಲ್ಲ ಅಂತೆಲ್ಲ ಗಲಾಟೆ ಮಾಡೋಳು. ಇವತ್ತು ಅವಳು ಬಂದಿದ್ದಾಳೆ, ಅವಳನ್ನ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಹಾಯ್ ಸಿರಿ, how are you ಸಿರಿ? I am fine. ಇವಳೆ ಸಮನ್ಯು ಫ್ರೆಂಡ್ ಸಿರಿ. ಸಮನ್ಯು ಊಟಕ್ಕೆ ಮುಂಚೆ ಫ್ರೆಂಡ್ ಆಗಿದ್ದ ನಮ್ ಸಿರಿ. ಇವಾಗ ಸಿರಿ ಹೇಳ್ತಾಳೆ. ಸಿರಿ ಹೇಳು, ನೀನು ಸಮನ್ಯು ಬಟ್ಟೆ ಎಲ್ಲ ಮಡಿಸ್ತಿದ್ದೆ ಹೇಳು. ಎಲ್ಲ ಬಟ್ಟೆ ಮಡಿಸ್ತಿದ್ದೆ. ಅವ್ರ ಬರ್ತಡೇ ಗಿಫ್ಟ್ಸ್, ಆಮೇಲೆ ಪ್ರತಿ ದಿನ ಬರ್ತಿದ್ದೆ. ಸ್ಕೂಲಿಂದ ಬಂದಿದ ತಕ್ಷಣ ದರ್ಶಿ ಪಟ್ಟತ ಓಡ್ ಬರ್ತಿದ್ದೆ ಸಜಿನೇಕಲ್ ಮನೆಗೆ. ಅಷ್ಟೇನಾ? ಆಮೇಲೆ ಏನ್ ಗೊತ್ತಾ, ಸಿರಿ ಇನ್ನೊಂದೇನ್ ಮಾಡೋದ್ಲು ಅಂತ ಅಂದ್ರೆ, ನಾನು ಸಮ್ಮಗ್ ಸ್ನಾನ ಮಾಡಿಸ್ಬೇಕಾದ್ರೆ ಅವಳು ತಮ್ಮಗೆಲ್ಲ ನೀರ್ ಹಾಕೋಳು. ಆಮೇಲೆ ಒಂದಿನ ನಾವು ಫ್ಲವರ್ ಶವರ್ ಮಾಡಿದ್ವಿ. ಬಕೆಟ್ ಅಲ್ಲೆಲ್ಲ ನೀರ್ ಹಾಕಿ 1 month 2 month ರೆಡಿ ನಾನೇ ಮಾಡ್ತಿದ್ದೆ. ಕರೆಕ್ಟ್. ಅದು ಫೋಟೋ ಶೂಟ್ ಮಾಡ್ತಿದ್ವಲ್ಲ ಸಮ್ಮದು ಮಂತ್ಲಿ ವೈಸ್. ಅವಾಗ ಏನಾದ್ರು ಕಟ್ಟಿಂಗ್ ಬೇಕು, ಅವು ಬೇಕು, ಇವ್ ಬೇಕು ಅಂತ ಎಲ್ಲ ನಮ್ ಮೇಡಮ್ಮೇ ಮಾಡ್ತಿದ್ದು, ನಮ್ ಸಿರಿ ಮೇಡಮ್. ಈ ಕಡೆ ಸಾಕಂಗ್ ಜಾಗ ಬಿಡು, ನೀನು ನಿತ್ಕೋ, ನೀನು ಕುತ್ಕೋಬಿಡು, ನೀನು ಕಾಣ. ಆಮೇಲೆ ಇನ್ನೇನ್ ನೆನ್ಪಿದೆ ಸಿರಿ ನಿಂಗೆ? ಇದೇಳು ಸಿರಿ, ಸಿರಪ್ ಹೊಡಿಬೇಕಾದ್ರೆ ಸಿರಪ್ ಹೊಡಿಬೇಕಾದ್ರೆ ಮೇಲ್ಗಡೆ ಒಂದ್ ಗಂಟೆ ಇದೆ. ಇರಿ ಕಾಣಿಸುತ್ತಾ ನೋಡ್ತೀನಿ. ಇಸ್ ಇಟ್ ಶೋಯಿಂಗ್ ದಿಸ್ ಒನ್ ಚೈನಾ ಬೆಲ್ ಇದೆ ಇದು. ಅವಾಗ ಸಿರಪ್ ಕುಡಿತಿರ್ಲಿಲ್ಲ ಅಂತ ಕೋಲ್ ಇಟ್ಕೊಂಡು ಹೊಡಿತಿದ್ದೆ ಅಲ್ಲ ಸಬು. ಅದೇನ್ ಗೊತ್ತಾ, ಸಿರಪ್ ಅದು ಮುಂಚೆ ನಮ್ದು ಹಳೆ ಮನೆ ಒಳಗಡೆ ಇತ್ತು. ಇವನನ್ನ ಕಾಲಿಗೆ ಮುದ್ದ ಮಲಗಿಸ್ಕೊಂಬಿಟ್ಟು ಗುಂಟ್ ಹಾಕೊಂತಿದ್ದೆ. ಅವನು ಸ್ವಲ್ಪ ಅವ್ನಿಗೆ ಕಪ್ಪ ಆಗ್ಬಿಟ್ಟು 3-4 months ಅಲ್ಲಿ. ಆಗ ಸಿರಪ್, ಆಂಟಿಬಯೋಟಿಕ್ ಸಿರಪ್ ಎಲ್ಲ ಅಂತ ತುಂಬಾ ಕೊಟ್ಟಿದ್ರು. ಅವಾಗ ನಾವ್ ಏನ್ ಮಾಡ್ತಿದ್ವಿ ಅಂತ ಅಂದ್ರೆ, ಅವನ ಮಲಗಿಸ್ಕೊಬಿಟ್ಟು ಸಿರಿ ಅದನ್ನ ಹೊಡಿಯೋಳು. ಅವಳು ಸ್ಟೂಲ್ ಇದೆ ನಮ್ಮನೆ, ಸ್ಟೂಲ್ ಮೇಲೆ ಹಿಟ್ಟಿನ ಕೋಲ್ ಕೊಡ್ತಿದ್ದೆ ಅಲ್ಲ, ಹಿಟ್ಟಿನ ಕೋಲೇನೋ ಕೊಡ್ತಿದ್ದೆ. ಅದೇ ಅವಳು ಸೌಂಡ್ ನೋಡಿಯೋಳು. ಅವಾಗ ಒಂದ್ ಮೇಲಕ್ ನೋಡ್ಬೇಕಾದ್ರೆ ಮಾಡಿದಾಗ ಸಿರಪ್ ಕೊಡ್ಸ್ಕೊಡ್ತಿದ್ವಿ. ಇದ್ ಮಾಡ್ತಿದ್ವಿ ಸಮನ್ಯುಗೆ. ಆಮೇಲೆ ಅವನು ಮುಂಚೆ ಹುಟ್ಟದ ಮುಂಚೆ ಬಟ್ಟೆ ಮಡ್ಸಿದಾಗ ಉಕ್ಸ್ ಎಲ್ಲಾನು ನೀಟಾಗಿ ಹಾಕಿ ನನಗೆ ನಾನ್ ಮಡ್ಸ್ತೀನಿ ಅಂತ ಮಡ್ಚಿಸ್ಕೊಡೋಳು. ಆಮೇಲೆ ಅವ್ನು ಹುಟ್ಟಿದ ದಿನಾನು ಅಷ್ಟೇನೆಯ. ಅವ್ನು ಹುಟ್ಟಿದ ದಿನ ರಾತ್ರಿ 3-4 days ನಾವ್ ಬಂದ್ವಿ. 1-2 days ಇಲ್ಲೇ ಇದ್ವಿ. ಅದಾದ್ಮೇಲೆ ನಾವು ನಮ್ಮ ಅಮ್ಮನ ಮನೆಗೆ ಹೋಗಿದ್ದು. 11 o'clock ಆದ್ರೂ ಅವ್ರ ಅಮ್ಮ ಅಷ್ಟ್ ಕರೆದ್ರು ಅವ್ಳು ಹೋಗ್ತಿರ್ಲಿಲ್ಲ, ಇಲ್ಲೇ ಇರೋಳು. ಆಮೇಲೆ ಸಮನ್ಯುಗೆ ಇದೇನೇನೋ ಮಾಡಿದ್ವಲ್ಲ, ಏನ್ ಹೇಳು, ಇದು ಮಾಮ್ ಟು ಬಿ ಅಲ್ಲಿ ಸಿರಿ ಪಿಂಕ್ ಡ್ರೆಸ್ ಹಾಕಿದ್ಯಾ. ಬಟ್ ಅವಳಿಗೆ ಲಿಟ್ರಲಿ ಬಾಯ್ ಆಗ್ಬೇಕಂತ ಇಷ್ಟ ಆಯ್ತು. ನಾನು ಹೇಳಿದೆ ಬ್ಲೂ ಅಥವಾ ಪಿಂಕ್ ಹಾಕ್ಬೇಕು ಅಂತ ನಾನು ಹೇಳ್ಕೊಂಡಿದ್ದೆ. ಅವಳಿಗೆ ಬ್ಲೂ ಅಂದ್ರೆ ಬಾಯ್, ಪಿಂಕ್ ಅಂದ್ರೆ ಇದು ಅಂತ ಹೇಳಿದೆ. ಅಂದ್ರು ನೋಡು, ಅವ್ರ ಅಮ್ಮ ಏನೋ ಹಾಕಿದ್ರು ಅಂದ್ಬಿಟ್ಟು ಪಿಂಕ್, ಕೈ ಕಾಣೋ ದೂರ ಇರೋ, ಪಿಂಕ್ ಡ್ರೆಸ್ ಹಾಕೊಂಡಿದ್ಲು. ಆಮೇಲೆ ಇನ್ನ ಜನರಲ್ ಬೇಬಿ ಶವರ್ ಮಾಡಿದಾಗಂತೂ ಸಿರಿ, ನಿಂಗ್ ನೆನ್ಪಿದ್ಯಾ, ಉದ್ದ ಹೂ ಬಿಟ್ಕೊಂಡು ಕುಂಡಿದ್ಯಲ್ಲ ನೀನು, ಹೇಳ್ತಿದ್ದಲ್ಲ ನಿಮ್ ಮನೆಗೂ. ಸಣ್ಣಳಿದಾಗ ಹಾಡು ಹೇಳೋದು. ಅವ್ರದ್ದು ಫೇಮಸ್ ಹಾಡು ಯಾವ್ದು ಗೊತ್ತಾ, ತರಾಬು ಇದೆಯಲ್ಲ, ಅವಳಿಗೆ ಶಾ ಬರ್ತಿರ್ಲಿಲ್ವಾ, ತರಾಬು ಬಾಸು ತರಾಬು ತರಾಬು ನೆನ್ಪಿದೆ ಸಿರಿ. ಅದಕ್ಕೆ ನನ್ನ ಹತ್ರ ವಿಡಿಯೋ ಇದೆ ಕಣೆ. ಆಮೇಲೆ ಏನ್ ಮಾಡಿದೀವಿ ಅಂದ್ರೆ, ಕಬಾಬ್ ಮಾಡಿದೀವಿ, ಆಮೇಲೆ ತೋಳಿ ಮಾಡಿದೀವಿ ಅಂತ ಶುಂಠಿಗೆ 28 ಮನೇಲಿ ಇಷ್ಟು ಮಾಡೋಳು ಸಿರಿ. ಆಮೇಲೆ ಇಲ್ಲಿ ಮನೆ ಚೇಂಜ್ ಮಾಡಿದ್ಮೇಲೆ ಬರ್ತಿದ್ಲು. ಆಮೇಲೆ ನಾವ್ ಜಾಬ್ ಎಲ್ಲ ಅಂತ ಅಲ್ಲೋದ್ಮೇಲೆ ಮಧ್ಯ ಫೋನ್ ಮಾಡಿದಾಗೆಲ್ಲ ಬರ್ತಿರ್ತಾಳೆ. ಈಗ ಅವಳು ತಮ್ಮ ಮಾಡಾದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ, ನೋಡ್ಕೊಂಡು. ಮಧ್ಯೆ ಏನಾದ್ರು ಹಳೇದ್ ನೆನ್ಪಾದ್ರೆ ಇದ್ರ ಜೊತೆ ಆಡ್ ಮಾಡ್ತೀವಿ. ಓಕೆ ಓಕೆ ಹಾಯ್, now we continue the ಸಬು ಬಾ. ಸಿರಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದಾಳೆ. ಅದೇನ್ ಹೇಳ್ತಾಳೋ ನನಗೆ ಗೊತ್ತಿಲ್ಲ. ಅದೇನ್ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳಿ. What do you want to say? Nothing. Why did you continue the vlog? Because I have some happiness and enjoying. You're enjoying doing vlogging? Yeah. ಅವಳಿಗೆ ಆಕ್ಚುಲಿ ಏನ್ ಗೊತ್ತಾ, ಸಿರಿಗೆ ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೀನಿ, ವ್ಲಾಗಿಂಗ್ ನೋಡ್ದೆ ಅಂತ ಹೇಳಿದ ತಕ್ಷಣ ಫುಲ್ ಶಾಕು.
ನೀವ್ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಕ್ಕ, ಏನ್ ಹೆಸರು ನನಗ್ ಗೊತ್ತಿಲ್ಲ, ನೀವು ಸುಳ್ಳು ಹೇಳ್ಬೇಡಿ, ಬೇಕು ಅಂತ ಹೇಳ್ತಾ ಇದ್ದಾಳೆ. ನಾನು ಯೂಟ್ಯೂಬ್ ಅಲ್ಲಿ ಬರ್ತೀನ ಅಂತೆಲ್ಲ ಹೇಳ್ತಿದ್ದಾಳೆ. ಅದಕ್ಕೆ ಇವಾಗ ಈ ವ್ಲಾಗ್ ನ ಮಾಡಿ ಅವ್ರ ಅಮ್ಮನ ಒಂದ್ಸಲ ಕೇಳಿ ಅಪ್ಲೋಡ್ ಮಾಡಿ ಅವಳ ಅವ್ರ ಅಮ್ಮನ ಫೋನಲ್ಲಿ ನೋಡ್ಬಿಡ್ಬೇಕು. ಫುಲ್ ಖುಷಿಯಾಗಿ ಹೋಗ್ತಾಳೆ. ಯು ಹ್ಯಾವ್ ಟು ಡೂ ಲೈಕ್ ಅಂಡ್ ಕಮೆಂಟ್, ಓಕೆ? ಸಬ್ಸ್ಕ್ರೈಬ್ ಟು ಚಾನಲ್, ಓಕೆ? ಆಲ್ ಆಫ್ ಯು ಸಬ್ಸ್ಕ್ರೈಬ್ ಟು ನಮ್ಮಜ್ಜಪ್ಪ ಚಾನಲ್. ಇನ್ನೇನಾದ್ರೂ ನೆನ್ಪಾದ್ರೆ ಮಾತಾಡೋಣ. ಇದು ಸಮರ್ ಬಗ್ಗೆ ಏನಾದ್ರು ನೆನ್ಪಿದ್ಯಾ ಬೇರೆ? ಸ್ವಿಮ್ಮಿಂಗ್ ಪೂಲ್ ಕೇಳ್ಕೊ ಬಂದಿದ್ವಿ ಒಂದ್ಸಲ, ಗೊತ್ತಾ? ಸ್ವಿಮ್ಮಿಂಗ್ ಪೂಲ್ಗೆ ಆಮೇಲೆ ಏನ್ ಗೊತ್ತಾ, ನಾವು ಮಧ್ಯ ಬರ್ತಿರ್ತೀವಲ್ಲ, ಇಲ್ಲಿ ಪಾರ್ಕಿಗೆ ಹೋಗ್ತೀವಿ, ಅಲ್ಲೇ ಒಂದು ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಇದೆ. ಅವಾಗ ಇವಳನ್ನು ಕರ್ಕೊಂಡು ಹೋಗಿ ಕೇಳ್ಕೊ ಬಂದಿದ್ವಿ ಹೆಂಗೆ ಅಂತ. ಅದು ಬೇಬಿ ಪೂಲ್ ಅಲ್ಲಿ ಆಡೋದಿರುತ್ತೆ. ಸೊ ಅದಕ್ಕೆ ಬೇಬಿ ಪೂಲ್ ಅಲ್ಲಿ ಆಡಕ್ಕೆ ಕೇಳ್ಕೊಂಡ್ ಬಂದಿದ್ವಿ ನಾವು. ಒಂದ್ಸಲ ಅಂಗಡಿ ಬೇಯಿಸ್ಕೊಂಡಿದ್ವಲ್ಲ, ಏನ್ಗೆ? ಇದು ಸಕ್ರೆಗೇನು ಸಕ್ರೆ ತಗೋಬರಕ್ ಹೋಯ್ತಾರ ಅವಾಗ ದುಡ್ಡು ಕಮ್ಮಿ ಕೊಟ್ಟಿ ವ್ಲಾಗಿಂಗ್ ಮಾಡಕ್ಕಂತೂ ಬರಲ್ಲ ಸಾಮಾನ್ಯವಾಗಿ, ಮಾಡೋರಿಗೂ ಬಿಡಲ್ಲ, ಡಿಸ್ಟರ್ಬ್ ಮಾಡ್ತಾರೆ. ಇಡಿಯಟ್ ಬ್ಲಾಗ್ ಸೀರಿಯಸ್ ದೊಡ್ಡನ ಬಿಟ್ರೆ ನಂಗೆ ಆರಾಮ್ ಸಾಮಾನ್ಯ ಅಲ್ವಾ? ಉದ್ದಾಯ್ತು ನಾವು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಸಿರಿ ಇವಾಗ 4th ಸ್ಟ್ಯಾಂಡರ್ಡ್ ಅಂತೆ. ಮಾಡ್ಬಾರ್ದು ಬಾರೋ, ಬಿಡಿ ಇದೆ ಮಾಡಿ. 4th ಸ್ಟ್ಯಾಂಡರ್ಡ್ ಅಂತೆ. 2 ವರ್ಷದ ಮಗು ನಾವ್ ನೋಡಿದಾಗ ನಾನ್ ನಿಜ ಹೇಳು, ಸುಳ್ಳಲ್ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನಾನ್ 4th ಸ್ಟ್ಯಾಂಡರ್ಡ್ ಅಂತ. ಐ ಆಮ್ ರಿಯಲಿ 4th, ಓಕೆ? Yes, ಬೇಕಂದ್ರೆ 2006 ನಾವು ಇಕ್ಕಡಮ್ಮ 2016 ಇಂದ ಕೌಂಟ್ ಮಾಡಿ, ಇವಾಗ 4th ಸ್ಟ್ಯಾಂಡರ್ಡ್ ಬರೋದು. That's okay. Do you know for coming October it will become 10 years old? Yeah. ಅಪ್ಪಾ, ಏಪ್ರಿಲ್ ಮತ್ತೆ ಮೇ ರಜೆ ಆದ್ಮೇಲೆ 5th ಸ್ಟ್ಯಾಂಡರ್ಡ್. Don't disturb this. Noise will get disturbed. If you make some noise with this, like you're doing like this, no? Yeah, so the voice which is recorded will be disturbed a little bit. ಇದನ್ ಕಟ್ಟೆ No. No cutting. ನಾನು ನಿಮಗೆ ಸ್ಟಾರ್ಟಿಂಗ್ ನನ್ನ ವಿಡಿಯೋದಲ್ಲೇ ಹೇಳಿದೀನಿ, ನನಗೆ ಕಟ್ ಮಾಡಿ ಕ್ರಾಪ್ ಮಾಡಿ ಹಾಕೋಷ್ಟೆಲ್ಲ ನಂಗೆ ಪೇಷನ್ಸ್ ಇಲ್ಲ. ಏನೇನ್ ರೆಕಾರ್ಡ್ ಮಾಡಿರ್ತೀನಿ ಎಲ್ಲ ಹಾಕ್ತೀನಿ. ನಿಮಗೆ ಬೇಕಾಗಿದ್ದು ನೀವು ನೋಡ್ಕೊಳ್ಳಿ, ಬೇಡದೇ ಇರೋದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಸಿರಿ ಅವಳ ಲ್ಯಾಶಸ್ ಸುಸ್ತಿ ಚೆನ್ನಾಗಿಲ್ಲ. ನಾನ್ ಸಣ್ಣಳಿದಾಗ ಅವಳ ಲ್ಯಾಶಸ್ ನೋಡ್ತಿದ್ದೆ. ನಮ್ ಸಮ್ಮಗೂ ಹಂಗೆ ಲ್ಯಾಶಸ್ ಬಂದಿದೆ. ವ್ಯೂ ಮಾಡಿ ಯಾಕೆ ಅಮ್ಮ ಸ್ವಿಚ್ ಆಫ್ ಮಾಡ್ತಾ ಇದೀಯಾ? ಗ್ರೀನ್ ಲೈಟ್ ನೋಡಿ ಲ್ಯಾಶಸ್ ತೋರ್ಸೆ. ಝೂಮ್ ಹೋಗಿ ನೋಡಿ ನಮ್ ಸಿರಿ ಲ್ಯಾಶಸ್ ನೋಡ್ಕೊಳ್ಳಿ. ಇದು ನ್ಯಾಚುರಲ್. ಆಮೇಲೆ ನ್ಯಾಚುರಲ್ ನಾನು ಏನು ಹಾಕೊಂಡಿಲ್ಲ. ಏನು ನಮ್ಮ ಅಣ್ಣ ನ್ಯಾಚುರಲ್ ಲ್ಯಾಶಸ್ ತೋರಿಸ್ತಾರೆ ನೋಡ್ಕೊಳ್ಳಿ. ನಿಮ್ಮಮ್ಮ ಹತ್ರ ಬಂದಿಲ್ಲ. ತುಂಬಾ ದೂರ ಆಯ್ತು. ಈ ಕರೆಕ್ಟ್ ಇದೆ ಕಡೆ ಸಿರಿ, ನಾವ್ ಅವಾಗಲೇ ತುಂಬಾ ದೂರ ಮಾತಾಡ್ತಿದ್ದೆ. ಮಮ್ಮ ಹತ್ರ ಬಾರೆ ಬಂದಿದ್ದೀನಿ. ನಾನು ಇನ್ಮೇಲೆ ಕೂರ್ತೀನಿ ನೋಡಿ. ಅವಾಗ್ಲೇ ಇಲ್ಲಿ ಕಮ್ತು ಮಮ್ಮ. ಬಾಪ ನಾನೇ ಹೋಗ್ತೀನಿ. ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಹಿಂದೆ ಮುಂದೆ ಆಗಿತ್ತು ಅನ್ಸ್ತೀವಿ. ಕುತ್ಕೋದ್ರಲ್ಲಿ ತಮ್ಮೋಡ್ ಇಷ್ಟ ಮಾಡ್ಬಾರ್ದು ಸುಮ್ಮನೆ. ತಮ್ಮ ನಮ್ಗ ಅವನಿಗೆ ಏನ್ ಗೊತ್ತಾ, ಅವನಿಗೆ ಸಮ್ಮಗೆ ಯಾರಾದ್ರೂ ಬರೋವರ್ಗುನು ಒಬ್ನೇ ಇರ್ತಾರಲ್ಲ, ಅವನಿಗೆ ಒಂಥರ ಫೀಲಿಂಗು, ಅಯ್ಯೋ ಒಬ್ನೇ ಆಟ ಆಡ್ಬೇಕು, ಅವ್ರ ಮನೆ ಹೋಗೋಣ ಇವ್ರ ಮನೆ ಹೋಗೋಣ, ಅವ್ರು ಬರ್ಲಿ ಅಂತಾನೆ. ಯಾರಾದ್ರೂ ಬರ್ತಿದಂಗೆನೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಒಂಥರ ಜಲಸಿ ತರ ಅಂತಾರಲ್ಲ, ಆ ತರ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ತಮ್ಮ. ಅಲ್ಲೇ ಸಿರಿ. ಆಮೇಲೆ ಇನ್ನೊಂದ್ ಸಿರಿ ಹೇಳ್ತಾಳೆ, ಅವ್ನು ಕಾಪಿ ಕ್ಯಾಟು. ಇವಳು ಏನೇ ಮಾಡಿದ್ರು ಹಂಗೆ ಮಾಡ್ತಾನಲ್ಲ. ಆಚೆ ಒಳಗೆ ಹೋಗ್ತಾನೆ, ಒಳಗ್ ಬರ್ತಾನೆ, ಕಾಪಿ ಹಾಕಿ ಅಂತಾರೆ. ಅವನಿಗೆ ಸ್ವಂತ ಬುದ್ಧಿ ಇಲ್ಲ. ಇದಕ್ಕೆ ಅಂತಲ್ಲ, ಅವ್ನ್ ತಲಾಟೆ ಮಾಡಕ್ಕೂ ಅವನಿಗೆ ಸ್ವಂತ ಬುದ್ಧಿಯಿಂದ ಅವ್ನ್ ತಲಾಟೆ ಮಾಡಲ್ಲ. ಯಾರಾದ್ರೂ ಮಾಡದ್ ನೋಡಿದ್ರೆ ಮಾತ್ರ ತಲಾಟೆ ಮಾಡ್ತಾನೆ, ಇಲ್ಲಾಂದ್ರೆ ಶಿಕ್ಷಣ. ಇವನೇ ವಾಟ್ ಬೇಬಿ ಕಮ್ ವಿಲ್ ಗೋನ್ ಪ್ಲೇ. ಚಲೋ ಪಾರ್ಕಿ ನಾಟ್ ಪಾರ್ಕಿ. ಉಳಿ ಬಿಸ್ಲಲ್ಲಿ ಪಾರ್ಕಿಗೆ ಹೋದ್ರೆ ನಾವ್ ಒಣಗೋಗ್ತೀವಿ ಅಷ್ಟೇ. ಎಷ್ಟು ಬಿಸಿಲಿದೆ. ನನಗೆ ಆಕ್ಚುಲಿ ಆಚೆ ಕಡೆ ಬಿಸಿಲು ನೋಡ ನನಗೆ ಇಲ್ಲಿ ತಲೆನೋವು ಬರ್ತಾ ಇದೆ.
ನಾನ್ ಬೇರೆ ಮತ್ತೆ ಸ್ಕೂಲಿಂದ ಮನೆ ತನಕ ನಡ್ಕೊ ಬರ್ತೀನಿ. ಸ್ನೇಹ ಅಪಾರ್ಟ್ಮೆಂಟ್ ಇಂದ ಮನೆ ತನಕ ಅಲ್ಲಂತೂ ಫುಲ್ ಶೆಕೆ. ಅದು ಫುಲ್ ಇಲ್ಲಿ ತನಕ ಡ್ರೆಸ್ ಇರುತ್ತಾ, ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ಫುಲ್ ಬರಕ್ಕೆ ಆಗಲ್ಲ. ಆಮೇಲೆ ಇವಳು ದೊಡ್ಡ ಶೆಕೆ ಪಾರ್ಟಿ. ಎಂತ ಇದ್ರಲ್ಲೂ ಫ್ಯಾನ್ ಹಾಕಿ ಅಂತ ಹಿಂಸೆ ಕೊಡೋಳು ನಮ್ಗೆ. ಇವ್ರ ಮನೇಲಿ ನಾವು ಬಾಡಿಗೆ ಇದ್ದಾಗ ಮುಂಚೆ ನಾವು ಈ ತರ ಎಂತದು ಸ್ಟೀಲ್ ಫ್ಯಾನ್ ಇರ್ಲಿಲ್ಲ ನಮ್ಗೆ. ಅವಾಗ ನಾವು ಟೇಬಲ್ ಫ್ಯಾನ್ ತರ ಇಟ್ಕೊಂಡಿದ್ವಿ. ಎಂತ ಚಳಿ ನೋಡಿ ಫ್ಯಾನ್ ಹಾಕ್ಬೇಕು. ಇಲ್ಲಿ ಬಂದ್ರು ಅಷ್ಟೇ ನೋಡಿ, ಇಲ್ಲಾದ್ರೆ ಇದಿದೆ ಸೀಲ್ಗ್ ಹಾಕಿರೋ ಫ್ಯಾನ್. ಇದನ್ನ ಆನ್ ಮಾಡ್ಕೊಂಡ್ಬಿಡ್ತಾಳೆ ಶೆಕೆ ಪಾರ್ಟಿ. ಈ ಬಿಸಿಲಂತೂ ಕೇಳಂಗಿರ ಅಷ್ಟು ಶೆಕೆ ಸೆಟ್. ಪಾರ್ಟಿಗೆಲ್ಲ ಹೋದ್ರಂತೂ ಫುಲ್ ಸೆಟ್. ಸಮ ಬಾರ ನೀನ್ ಸಿರಿಯಕ್ಕನ್ ಬಗ್ಗೆ ಹೇಳ್ಬಾರೋ. ಈಗ ಸಮನಿಯವರು ಬರ್ತಾರೆ, ಅವ್ರು ಸಿರಿಯಕ್ಕನ್ ಬಗ್ಗೆ ಹೇಳ್ತಾರೆ. ಸಮ ನನ್ ಬಗ್ಗೆ ಏನಾದ್ರು ಹೇಳ್ಬಾರ ಬಾಯಲ್ಲಿ ಅಂತ ನಂಗೆ ಸಿರಿಯಕ್ಕಂಗ್ ಫೋನ್ ಮಾಡು ಅಂತ ಮಾಡಿಸ್ತಾನೆ. ಬಟ್ ಇವಾಗ ಮಾತಾಡಕ್ ಮಾಡ್ತೀವಿ ಸಿರಿಯಕ್ಕನ ಹತ್ರ ಸಿರಿಯಕ್ಕ. ಆಮೇಲೆ ಇನ್ನೊಂದು ಇವ್ರ ಅಮ್ಮನ ಬಗ್ಗೆ ಹೇಳ್ಬೇಕು. ನಾನು ಅವಾಗ ಡ್ಯೂಟಿಗೆ ಹೋಗ್ತಾ ಇದ್ದೆ, ಕಾಲೇಜಿಗೆ, ಪ್ರೈವೇಟ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಅವಾಗ ನನ್ಗೆ ಎಷ್ಟೇ ಪಾರ್ಸಲ್ ಬಂದ್ರು ಹೋಗೋಣ, ಬಿಸಿಲು ಕಡಿಮೆ ಆಗಿ ನಾನು ಎಷ್ಟೇ ಪಾರ್ಸಲ್ ಮಾಡಿದ್ರು ಅಕ್ಕ ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ನನ್ ಬರ್ತಿದಂಗೆ ಕೊಡ್ತಿದ್ರು. ನಾನು ಅದೇ ಹೇಳ್ತಿದ್ದೆ, ಅಕ್ಕ ನಮ್ಮ ಅಮ್ಮನೇ ಏನಾದ್ರು ಆಗಿದ್ರುನು, ನಮ್ಮ ಅಮ್ಮ ಇದ್ರೇನೆಯ ನಮ್ಮ ಅಮ್ಮನೇ ಏನಾದ್ರು ನನ್ ಪಾರ್ಸಲ್ ಇಷ್ಟು ಕಲೆಕ್ಟ್ ಮಾಡ್ಕೊಳ್ಳೋದಾಗಿದ್ರೆ ಬೈತಿದ್ರೇನೋ, ಅಕ್ಕ ನೀವು ಅಷ್ಟು ಪಾರ್ಸಲ್ ಇದ್ರುನು ಕಲೆಕ್ಟ್ ಮಾಡ್ಕೋತೀರಿ ಅಂತ. ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ಮೆಸೇಜ್ ಹಾಕಿದ್ದೆ ಅವ್ರಿಗೆ. ಅಷ್ಟು ಪಾರ್ಸಲ್ ಇಟ್ಕೊಳ್ಳೋರು, ಒಂದು ಏನು ಗೊತ್ತಾಗ್ತಿರ್ಲಿಲ್ಲ. ನಿಂಗ್ ಗೊತ್ತಾ ಅದು ಇವಳು ಪಾರ್ಸಲ್ ಬರ್ತಿದ್ದಾಗೆ ತಗೊಂಡ್ಬಿಡೋಳು. ಸಜ್ಜಿಕ ಪಾರ್ಸಲ್ ಬಂದಿದೆ ಅಂತ ತಗೊಂಡ್ಬಿಡೋಳು ಮನೇಲಿ. ಹಂಗಿದ್ವಿ ಸಿರಿ ಮನೇಲಿ. ಆಮೇಲೆ ಇನ್ನೇನು ನೆನ್ಪಿದೆ ನಿನಗೆ ಸಿರಿ? ನೀತು ಅಕ್ಕ ಇದ್ರು ತಾನೆ? ನೀತು ನನ್ ಕಸಿನ್ ಒಬ್ಳಿದ್ಲು ನಮ್ಮ ಮನೆ ಟೈಮಲ್ಲಿ. ಆಮೇಲೆ ಒಂದ್ ಬೇಸಿಗೆ ರಜದಲ್ಲಿ ಖುಷಿ ಎಲ್ಲರೂ ಇದ್ರು. ಅದು ಕೊರೋನಾ ಟೈಮ್. ಕೊರೋನಾ ಟೈಮ್ ಒಂದ್ ಬೇಸಿಗೆ ಕಾಲದಲ್ಲಿ ಕಸಿನ್ಸ್ ಎಲ್ಲ ಬಂದಿದ್ರು. ನಮ್ಮ ಮನೆಗ್ ಬಂದ್ಬಿಡೋರು. ನಮ್ಮ ಮನೆಯವ್ರು ಆಟೋದು ಬ್ರೇಕ್ ಆಯಿಲ್ ಇದ್ ಮಾಡಿದ್ರು. ಇವ್ ನೆನ್ಪಿದ್ಯಾ? ಇದಿಷ್ಟು ನನಗೆ ಸಿರಿ ಜೊತೆ ಇರೋ ಮೆಮೊರೀಸ್. ಅದಾದ್ಮೇಲೆ ಇಲ್ಲಿ ಮನೆಗ್ ಬಂದ್ಮೇಲೆಲ್ಲ ಬರ್ತಾಳೆ. ಇಲ್ಲೊಂದ್ ಸ್ವಲ್ಪ ಆಚೆ ಕಡೆ ಎಲ್ಲ ಆಡಕ್ ಆಗಿದೆ. ಬರ್ತಾಳೆ, ಸಮ ಜೊತೆ ಆಡ್ತಾಳೆ. ಪಾರ್ಕಿಗೆಲ್ಲ ಹೋಗ್ ಬರ್ತೀವಿ. ಆಮೇಲೆ ಅದೇ ಟೈಮಿಗೆ ಏನಾದ್ರು ಸಮಾಗ್ ಬೇರೆ ಫ್ರೆಂಡ್ಸ್ ಬಂದ್ರೆ ಅವ್ಳಿಗೆ ಇಷ್ಟ ಆಗಲ್ಲ. ಅವಳು ಮಾತ್ರ ಆಡ್ಬೇಕು. ಬೇರೆಯವ್ರು ಏನಾದ್ರು ಮನೆಗ್ ಹೋಗೋದು ಅಥವಾ ಇಲ್ಲೇ ಸಮ ಕಸಿನ್ ಮನೆ, ಸಮ ಫ್ರೆಂಡ್ ಮನೆ ಇದೆ, ಅಲ್ಲೆಲ್ಲ ಹೋಗ್ತಿದ್ರೆ ಅವ್ಳಿಗೆ ಇಷ್ಟ ಆಗಲ್ಲ. ಅವಳೊಬ್ಳೆ ಆಡ್ಬೇಕು. ಅಲ್ಲೇನೋ ಸಮ ನೀವು ನಾವ್ ಮನೆ ಖಾಲಿ ಮಾಡ್ತೀವಿ ಅಂದಾಗ ಬೇಜಾರ್ ಮಾಡ್ಕೊಬಿಟ್ಟಿದ್ರು. ಬಟ್ ಅದು ಸಿರಿಯವ್ರ ಮನೆ ಹೆಂಗೆ ಅಂದ್ರೆ ಓಪನ್ ಮಾಡ್ತಿದಂಗೆ ಸ್ಟೆಪ್ಸ್. ಇವ್ನ್ ಪಾಪು ಬೇರೆ 1 year ಹಂಗ ಆಗ್ತಿತ್ತ. ಅವಾಗ ಹಿಂಗ ಆಡಕ್ ಆಗಲ್ಲ ಅಂತ ನಾವು ಚೇಂಜ್ ಮಾಡಿದ್ವಿ. ಏನು ಪ್ರಾಬ್ಲಮ್ ಇರ್ಲಿಲ್ಲ. ಹಿಂಗ ಆಡಕ್ ಆಗಲ್ಲ, ಮಗುನ ಬರೀ ಮನೆ ಒಳಗಡೆನೆ ಆಡಕ್ ಆಗಲ್ಲ ಅಂತ ಚೇಂಜ್ ಮಾಡಿದ್ವಿ. ಅವಾಗ ಫುಲ್ ಬೇಜಾರ್ ಮಾಡ್ಕೊಬಿಟ್ಟಿದ್ವಿ. ಕಂದ ಎಲ್ಲಿಂದ ಬರ್ತಾ ಇದೀಯಮ್ಮ? ಇವನೊಬ್ಬ ಜಾಗ ಇಲ್ಲ ಕಡೆ ಬಂಗಾರಿ. ಇವಾಗ್ಲೂ ಡಮ್ ಡಮ್ ಅಂತಿದೆ ಗಾಳಿಗೆ. ಸೈನಾ ಬಿದ್ದು ಗಾಳಿಗೆ ಡಮ್ ಡಮ್ ಆಗ್ತಿದೆ. ಅವಾಗ್ಲೇ ಹೇಳಿದ್ವಲ್ಲ ಹೊಡಿತಿ ಸಿರಿ ಅಂತ. ಬಂದ್ರು, ಹೀರೋ ಬಂದ್ರು. ಗೆಟಪ್ಪ ನಮ್ಮ ಬೀಳಿಸ್ತ್ಯಾ ನೋಡು. ಇವಾಗ ಏನಕ್ಕದು ಎಂದು ಯಾ ಓಕೆ ಬಾಯ್. ಸೊ ಬಾಯ್ ಗೈಸ್. ನಮ್ಮ ಮಂಜಪ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.